ಯಾಕೆ ಬಂದ್ರಿ ರಾಜಕೀಯಕ್ಕೆ? ಸಮರ್ಥ್ಯ ಕೊಟ್ಟಿದ್ದಾರೆ, ಅದಕ್ಕೆ ನಾವು ಅವ್ರಿಗೆ ಸೋಲಿಸ್ಬೇಕಂತ ನಾನು ಎಲೆಕ್ಷನ್ಗೆ ನಿಂತ್ಕೊಂತೀನಿ. ತಪ್ಪೇನಿದೆ? ಅವರು ಯಂಗ್ಸ್ಟರ್ ಇದ್ದಾರೆ, ನಿಂತ್ಕೋತಾರೆ, ಜನ ಇಷ್ಟಪಟ್ಟರೆ ಗೆಲ್ಲಿಸ್ತಾರೆ, ತಪ್ಪೇನು? ತಪ್ಪೇನಂತ ಹೇಳಿದ್ರೆ ಅವ್ರದ್ದು ಕುಟುಂಬ ರಾಜಕೀಯ. ಬಿರಿಯಾನಿಗೆ ಸೇಲ್ ಆಗ್ಬಿಡ್ತಾರೆ, 500 ರೂಪಾಯಿಗೆ ಸೇಲ್ ಆಗ್ಬಿಡ್ತಾರೆ ಅನ್ನೋ ಮಾತಿದೆ. ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ. ಈ ಸತಿ ಬಿಜೆಪಿಗೆ ಹಾಕ್ಲಿ, ಯಾರಿಗಾರೆ ಹಾಕ್ಲಿ, ಕಾಂಗ್ರೆಸ್ಗೆ ಹಾಕೋದಿಲ್ಲ ಈ ಸತಿ. ಸಮರ್ಥ ಗೆದ್ದರೆ ಮುಸಲ್ಮಾನರ ಸ್ವಾಭಿಮಾನ ಆತ್ಮಗೌರವ ಸೋತ ಹಾಗೆನಾ ಅಂತ. ಸಮರ್ಥ ಗೆದ್ರೆ ಮುಸಲ್ಮಾನ್ ಸೋಲ್ದಂಗೆ. ಅಲ್ಲ ಮೇಡಮ್, ನೀವು ಒಬ್ಬ ಹೆಣ್ಮಗಳಾಗಿ ಇಷ್ಟೆಲ್ಲ ಧೈರ್ಯ ಮಾಡಿದಿರಿ, ತುಂಬಾ ಜನ ಪೈಲ್ವಾನ್ರು ಅಂತ ಬಂದವರೆಲ್ಲ ಪುಕ್ಕಲರ ರೀತಿಯಲ್ಲಿ ಯಾಕೆ ಓಡೋದ್ರು ಅಂತ. ಅವರು ಯಾಕೆ ಹೋಗಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ನಾವು ಕಣ ಬಿಟ್ಟು ಹೋಗೋದಿಲ್ಲ, ನಾವು ಫೇಸ್ ಮಾಡ್ತೀವಿ ಎಲೆಕ್ಷನ್. ಹೌದು, ನೀವು ಕಾಂಗ್ರೆಸ್ ಪಾರ್ಟಿ ಗುಲಾಮರೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕೆಲವರು. ನಾವು ಕೆಲಸ ಮಾಡಕ್ಕೆ ರಾಜಕೀಯ ಮಾಡೋದು, ದುಡ್ಡಿಗೋಸ್ಕರ ಅಂತ ನಾವು ರಾಜಕೀಯ ಮಾಡೋದಿಲ್ಲ. ನೀವು ಕಾಂಗ್ರೆಸ್ ಬಿಟ್ಕೊಡಲ್ಲ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ. ಈ ಸರಿ ಬಿಟ್ಕೊಡ್ಬೇಕಂತ ಇರೋದು. 2,000 ತಗೊಂಡು ಏನ್ ಮಾಡ್ಬೇಕು? ಇವ್ರಿಗೆ ನೌಕರಿ ಏನಾರ ಕೊಡ್ಬೇಕು ಗೌರ್ಮೆಂಟ್. ಶಾಮ್ನೂರ್ ಫ್ಯಾಮಿಲಿ ಮಾಡಿಲ್ವೇ ಏನು? ಶಾಮ್ನೂರ್ ಮನೆ ಅದ್ರಾಗ್ಲಿ ಹೂಚಿ ಅಂತಾರೆ. ಏನಾರ ಕೇಳಕ್ ಹೋದ್ರೆ ನಾಯಿಗಳಿಗೆ ಬಿಡ್ತಾರ, ಅವ್ರಂತೂ ಹೊರಗ್ ಬರಂಗಿಲ್ಲ, ನಾಯಿಗಳಿಗೆ ಬಿಡ್ತಾರ. ಅದೊಂದು ಸೊಸೈಟಿಗೆ 5 kg ಕೊಡ್ತಾರ ಮನುಷ್ಯಗೆ, ಅದು ಮೋದಿ ಕೊಡೋದು, ಇವ್ರು ಏನು ಕೊಡಲ್ಲ. ಕಾಂಗ್ರೆಸ್ ಸಪೋರ್ಟ್ ಮಾಡೋರು ಬಂದು ಕನ್ವೆ ಮಾಡಿದ ತಕ್ಷಣ ನೀವು ಕನ್ವಿನ್ಸ್ ಆಗಲ್ಲ. ಬಿಜೆಪಿ ಬರ್ಲಿ ನೋಡೋಣ, 2 ವರ್ಷ ಏನಾಗ್ತೈತಿ. ಕಾಂಗ್ರೆಸ್ ಪಾರ್ಟಿ ಈ ಸತಿ ಬೇಡ ಅಂತ ಹೇಳ್ತಾರೆ ಜನ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 600 600. ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಒಂದು ದಂಗಲ್ನ ನೀವು ನೋಡ್ತಾ ಇದ್ದೀರಿ. ಮಹಿಳೆಯೊಬ್ಬರು ಮುಸ್ಲಿಂ ಸಮುದಾಯದಿಂದ ಅಖಾಡಕ್ಕೆ ಇಳಿದಿದ್ದಾರೆ. ಜಬೀನಾ ಅಂತ ಹೆಸರು ಅವರದ್ದು. ಸೊ ಮಾತಾಡಿಸ್ತಾ ಹೋಗೋಣ. ಯಾಕೆ ಕಂಟೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತು? ಯಾಕೆ ಬಂದ್ರಿ ರಾಜಕೀಯಕ್ಕೆ? ನಾವು ಮೊದಲಿಂದ ನಮ್ಮ ಅಪ್ಪಾಜಿಯಿಂದ 60 ವರ್ಷದಿಂದ ನಾವು ರಾಜಕೀಯದವರು, JDS ಪಕ್ಷದವರು. ಇವಾಗ ಎಲೆಕ್ಷನ್ಗೆ ನಿಂತ್ಕೊಳೋದು ನಮ್ಮದು ವಿಚಾರ ಏನಂತ ಹೇಳಿದರೆ, ಮುಸಲ್ಮಾನರಿಗೆ, ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದರು 3 ತಿಂಗಳಿಂದ. ಲಾಸ್ಟ್ ಟೈಮ್ಗೆ ಕೊಟ್ಟಿಲ್ಲ, ಸಮರ್ಥ್ಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ಸೋಲಿಸ್ಬೇಕಂತ ನಾನು ಗೆದ್ದು ಕೆಲಸ ಅಭಿವೃದ್ಧಿ ಮಾಡಬೇಕು. ಒಂದು ಒಳ್ಳೆ ಆಸ್ಪತ್ರೆ, ಒಂದು ಒಳ್ಳೆ ದಕ್ಷಿಣದಲ್ಲಿ ಪಾರ್ಕ್, ಒಂದು ಒಳ್ಳೆಯದು ಶಾಲಾ ಕಾಲೇಜ್ ಮಾಡಬೇಕು ಅಂತ ನಾನು ಎಲೆಕ್ಷನ್ಗೆ ನಿಂತ್ಕೊಂತೀನಿ. ಓಕೆ, ಈಗಾಗಲೇ ನಿಮ್ಮ ಸಮುದಾಯದವರೇ ಭಾಳ ಜನ ನಾವು ನಿಲ್ಕೊತೀವಿ, ನಾವು ಇಂಡಿಪೆಂಡೆಂಟಾಗಿ ಕಂಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಕಣದಿಂದ ಹಿಂದೆ ಸರಿದು ಬಿಟ್ಟರು. ಬೇರೆ ಬೇರೆ ಕಾರಣಗಳಿಗೆ ಕಾಂಪ್ರಮೈಸ್ ಆದರು. ಜನ ಯಾಕೆ ನಿಮ್ಮನ್ನು ಕನ್ಸಿಡರ್ ಮಾಡಬೇಕು ಅಂತ? ಅವರು ಯಾಕೆ ಹೋಗಿದ್ದಾರೆ ಅದು ನಮಗೆ ಗೊತ್ತಿಲ್ಲ. ನಾವು ಕಣ ಬಿಟ್ಟು ಹೋಗೋದಿಲ್ಲ, ನಾವು ಫೇಸ್ ಮಾಡ್ತೀವಿ ಎಲೆಕ್ಷನ್ನು. ನಮ್ಮದು ಅಷ್ಟೇ ಅಭಿಪ್ರಾಯ. ಯಾಕೆ ಸಮರ್ಥ ಅವ್ರನ್ನ ಸೋಲಿಸ್ಬೇಕು ಅನ್ನುವಂಥದ್ದು ಯಾಕೆ? ಅದು ಯಾಕಂತ ಹೇಳಿದರೆ, ಅವ್ರ ತಾತ 35 ವರ್ಷದಿಂದ ಅವರೇ ಇದ್ದಾರೆ. ಅವ್ರು ದೊಡ್ಡವರು, ವಯಸ್ಸವರು ಅಂತ ಅವ್ರಿಗೆ ಏನು ಹೇಳಿಲ್ಲ. ಹೋದ ಸತಿ ಹೇಳಿದ್ರು ಮುಸಲ್ಮಾನರಿಗೆ ಟಿಕೆಟ್ ಕೊಡ್ರಿ ಅಂತ. ಇಲ್ಲ, ಇನ್ನು ಹಿಂದಿನ ಸತಿ ಇನ್ನೊಂದು ಸತಿಗೆ ನಿಮಗೆ ಕೊಡ್ತೀವಿ ಅಂತ ಹೇಳಿದರು. ಅವ್ರು ತೀರ್ಕೊಂಡ್ರು. ಈ ಸತಿ ಅವ್ರು ತೀರ್ಕೊಂಡ್ರಲ್ಲ, ಅದು ಕೊಟ್ಟಿದ್ದ ಮಾತು ಕೊಡಬೇಕಾಗಿತ್ತು, ಅವರು ಕೊಟ್ಟಿಲ್ಲ. ಮತ್ತು ಅವ್ರ ಮಗಂದು ಮೊಮ್ಮಗನಿಗೆ ಕೊಟ್ಟಿದ್ದಾರೆ ಅವ್ರು ಟಿಕೆಟ್. ತಪ್ಪೇನಿದೆ? ಅವರು ಯಂಗ್ಸ್ಟರ್ ಇದ್ದಾರೆ, ನಿಂತ್ಕೋತಾರೆ, ಜನ ಇಷ್ಟಪಟ್ಟರೆ ಗೆಲ್ಲಿಸ್ತಾರೆ, ತಪ್ಪೇನು? ತಪ್ಪೇನಂತ ಹೇಳಿದರೆ ಅವ್ರದ್ದು ಕುಟುಂಬ ರಾಜಕೀಯ. ಬೇರೆ ಬೇರೆಯವ್ರಿಗೆ ಒಂದು ಇದು ಕೊಡಬೇಕು, ಅವರು ಟೈಮ್ ಕೊಡಬೇಕು. ಬೇರೆ ಬೇರೆ ಜಾತಿಯವ್ರಿಗೆ ಟೈಮ್ ಕೊಡಬೇಕು, ಮುಸಲ್ಮಾನರಿಗೆ ಮತ್ತು ಕೆಲವ್ರಿಗೆ ಒಂದೊಂದು ಸತಿ ಅವಕಾಶ ಮಾಡಿಕೊಡ್ಬೇಕು. MP-ನೇ ಅವರು, ಸಚಿವನೇ ಅವರು, MLA-ನೂ ಅವರು, ಅವ್ರ ಮೊಮ್ಮಗನ್ನು ಇನ್ನೂ 25 ವರ್ಷ ಇನ್ನೂ ಟೈಮ್ ಇದೆ ಅವ್ರಿಗೆ ನಿಂತ್ಕೊಳಕ್ಕೆ ಎಲೆಕ್ಷನ್ಗೆ. ನಮ್ಮ ಮುಸಲ್ಮಾನರು 50 ವರ್ಷದ್ದು 60 ವರ್ಷ ದೊಡ್ಡವ್ರು ಇದ್ದಾರೆ, ಅವ್ರಿಗೆ 2 ವರ್ಷ ಐತಿ ಇದು ಟೈಮು. ಅವ್ರ ಇದು ಒಂದು ಅವಕಾಶ ಮಾಡಿ ಕೊಡಬೇಕಾಗಿತ್ತು, ಅವ್ರು ಕೊಟ್ಟಿಲ್ಲ. ಮುಸಲ್ಮಾನರಿಗೆ ಭಾಳ ಸಿಟ್ಟಿದೆ. ಅವರು ಅದಕ್ಕಿಂತ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದಿಲ್ಲ. ಮುಸಲ್ಮಾನರಿಗೆ 500 ರೂಪಾಯಿ ನೋಟು ಒಂದು ಬಿರಿಯಾನಿ ಕೊಡಿಸಿದ್ರೆ ಓಟಾಗಿ ಕನ್ವರ್ಟ್ ಆಗಿ ಬಿಡ್ತಾರೆ, ಬಿರಿಯಾನಿಗೆ ಸೇಲ್ ಆಗಿಬಿಡ್ತಾರೆ, 500 ರೂಪಾಯಿಗೆ ಸೇಲ್ ಆಗಿಬಿಡ್ತಾರೆ ಅನ್ನೋ ಮಾತಿದೆ. ನೀವು ನೋಡ್ತಿರುವ ಹಾಗೆ ಮುಸಲ್ಮಾನರಲ್ಲಿ ನಿಜವಾಗ್ಲೂ ಆ ಥರದ್ದು ಫೀಲ್ ಇದೆಯಾ?
ಆ ಥರ ಏನು ಇಲ್ಲ ಫೀಲ್. ಅವ್ರು ಸುಮ್ಮನೆ ಹೇಳ್ತಾರೆ, ಅವರು ದುಡ್ಡು ಕಟ್ಟಿ ಓಟ್ ತೊಗೊತಾರೆ ಅವರು. ಆ ಥರ ಬಿರಿಯಾನಿಗೆ ದುಡ್ಡಿಗೆ ಅಂತ ಮುಸಲ್ಮಾನರು ಅಷ್ಟು ಇದೆಯಲ್ಲ. ಒಂದು ಸ್ವಲ್ಪ BJP ಪಕ್ಷ ಅಂತ ಹೇಳಿದರೆ ಹಿಂದೂ ಪಕ್ಷ ಅಂತ ತಿಳ್ಕೊಂತಾರೆ, ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ ಮುಸಲ್ಮಾನ್ ಪಕ್ಷ ಅಂತ ಒಂದು ಸ್ವಲ್ಪ ಜನ ತಿಳ್ಕೊಂತಾರೆ. ಕಾಂಗ್ರೆಸ್ ಲೀಡ್ರನ್ನು ಹಾಗೆ ತಿಳ್ಕೊಂತಾರೆ. ಇವ್ರಿಗೆ ಸೀಟ್ ಕೊಟ್ಟಿದ್ರೇನು ಬಿಟ್ಟಿದ್ರೇನು ಏನು ಮಾಡಿದ್ರೇನು ಇವರು ಓಟ್ ಹಾಕ್ತಾರೆ. ಓಟ್ ಬ್ಯಾಂಕ್ ಮುಸಲ್ಮಾನು ಅಂತ ಹೇಳಿದ್ರಿ ಅಂತ ಅವ್ರು ತಿಳ್ಕೊಂತಾರೆ. ಹಂಗೆ ದುಡ್ಡಿಗಂತ ಹಾಕ್ತಾ ಇಲ್ಲ. ಮತ್ತೆ BJPಗೆ ಹಾಕ್ಬೇಕು, ಇಲ್ಲಿದ್ರೆ ಅದು ಬಿಟ್ಟಿದ್ರೆ ಅದಕ್ಕೆ ಹಾಕ್ಬೇಕು. ಬೇರೆ ಪಕ್ಷ ಇಲ್ಲ, ಕಾಂಗ್ರೆಸ್ಗೆ ಹಾಕ್ತಿದ್ದಾರೆ. ಈ ಸತಿ BJPಗಿನಾರೆ ಹಾಕ್ಲಿ, ಯಾರಿಗಾರೆ ಹಾಕ್ಲಿ, ಕಾಂಗ್ರೆಸ್ಗೆ ಹಾಕೋದಿಲ್ಲ ಈ ಸತಿ. ಅಲ್ಲ, ಈಗ ಮುಸಲ್ಮಾನರಲ್ಲಿ ಸೇಮ್ ಆಕ್ರೋಶ ಇನ್ನೂ ಇದೆಯಾ? ಯಾಕೆಂದ್ರೆ ಡೇ 1 ಇದ್ದಂತಹ ಆ ಕೋಪ ಆಕ್ರೋಶ ಯಾಕೋ ತುಂಬಾ ಕಡಿಮೆ ಆಗಿಬಿಡ್ತು ಅಂತ ಅನಿಸ್ತಿದೆ. ಎಲ್ಲರೂ ಸೋಲ್ಡ್ ಔಟ್ ಸೇಲ್ ಆಗಿಬಿಟ್ರಾ ಅಂತ? ಅಷ್ಟು ಜನ ಸೇಲ್ ಆಗಿಲ್ಲ, ಒಂದು ಸ್ವಲ್ಪ ಜನ ಸೇಲ್ ಆಗಿದ್ದಾರೆ. ಭಾಳ ಜನ ಹೇಳ್ತಾ ಇಲ್ಲ. ಅದು ಓಟ್ ಹಾಕ್ತಾರಲ್ಲ ಆ ದಿನ, ಅದು ಕೌಂಟ್ ಮಾಡ್ತಾರಲ್ಲ ಆ ದಿನ ಗೊತ್ತಾಗ್ತಿತ್ತು ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಮುಸಲ್ಮಾನರು ಜನ ಕಾಂಗ್ರೆಸ್ ಪಕ್ಷಕ್ಕೆ ಸೋಲ್ಸಿದ್ರೆ ಮುಸಲ್ಮಾನರು ಜನ ಗೆಲ್ಲಂಗೆ. ಈಗ ಇಡೀ ದಾವಣಗೆರೆ ದಕ್ಷಿಣದ ಚುನಾವಣೆಯನ್ನ ಕರ್ನಾಟಕದ ಎಲ್ಲ ಮುಸಲ್ಮಾನರು ನೋಡ್ತಾ ಇದ್ದಾರೆ. ಸ್ವಾಭಿಮಾನದ ಹೋರಾಟ ಇದು ಅಂತ. ಒಂದು ವೇಳೆ ಸಮರ್ಥ ಗೆದ್ದರೆ ಮುಸಲ್ಮಾನರ ಸ್ವಾಭಿಮಾನ ಆತ್ಮಗೌರವ ಸೋತ ಹಾಗೆನಾ ಅಂತ? ಹೌದು, ಮುಸಲ್ಮಾನರು ಸಮರ್ಥ ಗೆದ್ದರೆ ಮುಸಲ್ಮಾನ್ ಸೋಲ್ದಂಗೆ. ಮುಸಲ್ಮಾನರು ಇನ್ನೂ 50 ವರ್ಷ ಅವ್ರು ಗುಲಾಮಿ ಮಾಡ್ಕೊಂಡು ಇರಬೇಕು, ಹಂಗೈತಿ. ಹೌದು, ನೀವು ಕಾಂಗ್ರೆಸ್ ಪಾರ್ಟಿ ಗುಲಾಮರೇ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಕೆಲವರು. ಮೊನ್ನೆ ಒಬ್ರು ಯಾರೋ ಕಾಂಗ್ರೆಸ್ನ ಯೂತ್ ಲೀಡರ್ ಬಂದು ಹೇಳಿ ಹೋದ್ರು, ಗಡ್ಡ ಬಿಟ್ಟು ಟೋಪಿ ಹಾಕಿದ ತಕ್ಷಣ ಮುಸಲ್ಮಾನರಲ್ಲ ಅಂತ. ನಿಮ್ಗಳಿಗೆ ಸರ್ಟಿಫಿಕೇಟ್ ಕೊಡೋ ಕೆಲಸನೂ ಕಾಂಗ್ರೆಸ್ಸೇ ಮಾಡ್ತಿದೆಯಲ್ಲ ಅಂತ. ಆ ಥರ ಏನು ಇಲ್ಲ. ಅವ್ರು ಹೇಳಿದವರು ನಮ್ಮವರು, ಅವರು ಯಾರಿಗೆ ಹೇಳಿದ್ದಾರೆ ಅವರೇ ನಮ್ಮವರು. ಅವ್ರು ಸುಮ್ಮನೆ ಹೇಳಿದ್ದಾರೆ, ಆ ಥರ ಏನೂ ಇಲ್ಲ. ಗಡ್ಡ ಬಿಟ್ಟವ್ರು ಮುಸಲ್ಮಾನರು, ಟೋಪಿ ಹಾಕ್ಕೊಂಡವರು ಮುಸಲ್ಮಾನರು ಹೇಳಿದಾರಲ್ಲ, ಅವ್ರು ಸುಳ್ಳು ಹೇಳಿದ್ದಾರೆ. ಆ ಥರ ಏನೂ ಇಲ್ಲ ಹೇಳ್ದಂಗೆ ಅವರು. ಒಟ್ಟಾರೆಯಾಗಿ ಕೋಪ ಇದೆಯಾ ನಿಮ್ಗಳಿಗೆ ಮುಸಲ್ಮಾನರಿಗೆ? ನಮಗೆ ಟಿಕೆಟ್ ಸಿಗ್ಲಿಲ್ಲ ಈ ಬಾರಿ ನಮ್ಮ ಸಮುದಾಯದವರಿಗೆ ಅಂತ. ಮುಸಲ್ಮಾನರಿಗೆ ಅಂತಾನೆಲ್ಲ ಬೇರೆ ಜಾತಿಯವ್ರಿಗೇನು ಕೋಪ ಇದೆ, ಸಣ್ಣ ಜಾತಿಯವ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ. ಬರೀ ಅವ್ರ ಮನಿದು, ಅವ್ರ ಜಾತಿ ಅಲ್ಲ, ಅವ್ರದ್ದೇ ಕುಟುಂಬ ರಾಜಕೀಯ ಆಗ್ಬಿಟ್ಟಿತ್ತು ಇದು. ಬೇರೆಯವ್ರಿಗೆ ಕೊಟ್ಟಿದ್ರೇನು ಕೋಪ ಬರ್ತಿದ್ದಿಲ್ಲ. ಅದು ಕುಟುಂಬ ರಾಜಕೀಯ ಬಂದಿತ್ತಲ್ಲ, ಅವ್ರ ಮನೆ ಅಂತ ಅವ್ರಿಗೆ ಕೊಡ್ತಾರಲ್ಲ, ಅದಕ್ಕೆ ಸಿಡ್ ಬಂದು ಹಾಕೋದಿಲ್ಲ ಈ ಸತಿ. ಒಂದ್ ಸ್ವಲ್ಪ ಜನ ಇದಾರೆ ಅವ್ರು ಹಾಕೋರು. BJP ಬಂದ್ರೇನು ನಮ್ಗೆ ಇದು ಇಲ್ಲ ಅಂತ ಹೇಳ್ತಿದ್ದಾರೆ ಜನ. ಅಲ್ಲ ಮೇಡಮ್, ನೀವು ಒಬ್ಬ ಹೆಣ್ಮಗಳಾಗಿ ಇಷ್ಟೆಲ್ಲ ಧೈರ್ಯ ಮಾಡಿದಿರಿ. ತುಂಬಾ ಜನ ಪೈಲ್ವಾನ್ರು ಅಂತ ಬಂದವರೆಲ್ಲ ಪುಕ್ಕಲರ ರೀತಿಯಲ್ಲಿ ಯಾಕೆ ಓಡೋದ್ರು ಅಂತ? ಅದು ನಮ್ಮ ಅಪ್ಪಾಜಿ 60-70 ವರ್ಷದಿಂದ ಜನತಾ ಪಕ್ಷ ಇತ್ತು, ನೇಗ್ಲಮುತ್ತಿ ರೈತ. ಆವಾಗಿಂದ ನಮ್ಮ ಪಕ್ಷದಲ್ಲಿ ರಾಜಕೀಯದಲ್ಲಿ ಇರೋದು, ನಮ್ದು ರಕ್ತದಲ್ಲಿ ರಾಜಕೀಯ ಇದೆ. ನಾವು ಮೈದಾನ ಬಿಡೋದು ಅಲ್ಲ. ಅವ್ರದ್ದು ಏನಾಗಿತ್ತೆ ಅವ್ರಿಗೆ ಕೇಳಬೇಕು, ನಾವು ಹೇಳೋದಿಲ್ಲ. ಓಕೆ, ನಿಮ್ಗೇನು ಅನ್ಸುತ್ತೆ? ಯಾಕೆ ಅಂತಂದ್ರೆ ಎಲ್ಲೋ ಒಂದು ಕಡೆ ಮುಸಲ್ಮಾನರ ಈ ಹೋರಾಟವನ್ನ ತುಂಬಾ ಜನ ಸೇಲ್ ಮಾಡ್ಕೊಂಡು, ಸೋಲ್ಡ್ ಔಟ್ ಮಾಡ್ಕೊಂಡು ಮೋಸ ಮಾಡಿದ್ರು ಅಂತ ಅನ್ಸುತ್ತಾ ಸಮುದಾಯಕ್ಕೆ? ಆಗ್ಬೋದು ಅಂತಾನು ಆಗಿತ್ತು. ಅದು ನಮಗೆ ಒಳಗಿಂದು ಏನಾಗಿತ್ತು ಅದು ಗೊತ್ತಿಲ್ಲ ನೀಟಾಗಿ. ಬಟ್ ಜಮೀರ್ ಅಹಮದ್ ಅವರಿಗಾಗ್ಲಿ ಅಥವಾ ಒಲೆಮಾಗಳಿಗಾಗ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಅವಮಾನ ಮಾಡಿ ಕಳಿಸ್ಬಿಟ್ರು. ನೀವು ರಾಜೀನಾಮೆ ಕೊಡ್ತೀರಾ ಅಂದ್ರೆ ಬಿಸಾಕ್ ಹೋಗ್ತಾ ಇರಿ ಅಂತ. ಜಮೀರ್ ಅಹಮದ್ ಮಾತಿಗೆ ಕೇರ್ ಮಾಡಲ್ಲ ಅಂತಂದ್ರೆ ಸಾಮಾನ್ಯ ಮುಸ್ಲಿಂ ವೋಟರ್ಸ್ಗಳ ಕಥೆ ಏನು ಕಾಂಗ್ರೆಸ್ ಅಲ್ಲಿ ಅನ್ನೋದು ನನ್ನ ಪ್ರಶ್ನೆ. ಅದೇ ಮಾಡ್ತಿರೋದು. ಇವಾಗ ಏನ್ ಮಾಡಿದ್ರೂ ಕಾಂಗ್ರೆಸ್ ಪಕ್ಷಕ್ಕೆ ಬಿಡಲ್ಲ. ಜನ ಓಟ್ ಹಾಕ್ತಾರೆ 500 ರೂಪಾಯಿಗೆ ಬಿರಿಯಾನಿಗೆ ಅಂತ ತಿಳ್ಕೊಂಡಾರೆ. ನಮ್ಮ ಮುಸ್ಲಿಂ ಜನ ತಿಳ್ಕೊಬೇಕು ಇವಾಗ ಏನಂತ. ಅವ್ರಿಗೆ ಒಂದ್ಸತಿ ಪಾಠ ಕಲಿಸ್ಲೇಬೇಕು ನಮ್ಮ ಮುಸ್ಲಿಂ ಜನ. ಈಗಾಗಲೇ ತುಂಬಾ ಜನ ಮುಸಲ್ಮಾನರು ಕ್ಯಾಂಪೇನ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಪರ, ಕಾಂಗ್ರೆಸ್ ಗೆಲ್ಬೇಕು ಅಂತ ಹೇಳ್ತಿದ್ದಾರೆ. ಒಂದ್ ಸ್ವಲ್ಪ ಜನ ಅಷ್ಟೇ, ದಾವಣಗೆರೆ ಜನ, ದಕ್ಷಿಣ ಎಲ್ಲ ಜನ ಹೇಳ್ತಾ ಇಲ್ಲ. ಒಂದ್ ಸ್ವಲ್ಪ ಜನ ಹೇಳ್ತಿರೋದು. ಸ್ವಲ್ಪ ಜನ, ಬಹಳ ಜನ ಇಲ್ಲ, ಅವ್ರಿಗೆ ಹಾಕೋದಿಲ್ಲ ಓಟ್ ಅಂತಾರೆ ಇದಾರೆ. ಓಕೆ, ಇಲ್ಲಿ ಏನೆಲ್ಲ ಕೆಲಸಗಳಾಗಬೇಕು, ಏನೆಲ್ಲ ಮಾಡಬೇಕು ಅಂತ ಇದ್ದೀರಿ ಅಂತ? ಇಲ್ಲಿ ಒಳ್ಳೇದು ಶಾಲೆ ಕಾಲೇಜ್ ಆಗಬೇಕು, ಇಲ್ಲಿ ಒಳ್ಳೇದು ಆಸ್ಪತ್ರೆ ಆಗಬೇಕು. ಇಲ್ಲಿ ಏನಾರೇ ಹಾರ್ಟ್ ಪ್ರಾಬ್ಲಮ್ ಆದ್ರೆ ಹೋಗೋ ತನಕ ಜನ ಸಾಯಿಸ್ಬಿಡ್ತಾರೆ, ಸತ್ತು ಹೋಗ್ಬಿಡ್ತಾರೆ. ಇದು ಹೆರಿಗೆ ಆಸ್ಪತ್ರೆನಲ್ಲಿ ಡೆಲಿವರಿಗೆ ಹೋದ್ರೆ ಬೇರೆ ಕಡೆ ಇದು ಸ್ಕ್ಯಾನಿಂಗ್ಗೆ ಬರತ್ ಕೊಡ್ತಾರೆ 1400 ರೂಪಾಯಿ, 1,500 ರೂಪಾಯಿ ಬೇರೆ ಕಡೆ ಕೊಡಬೇಕು. ಅದು ಫ್ರೀ ಆಗಬೇಕು. ಇಲ್ಲಿ ಆಸ್ಪತ್ರೆ 100-200 ಬೆಡ್ಡಿಂದು ಇಲ್ಲಿ ಆಸ್ಪತ್ರೆ ಆಗಬೇಕು ಒಳ್ಳೇದು. ದಕ್ಷಿಣದಲ್ಲಿ ಮಕ್ಕಳಿಗೆ ಆಡಕ್ಕೆ ಒಳ್ಳೆ ಪಾರ್ಕ್ ಬೇಕು. ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ಸ್ಮಾರ್ಟ್ ಸಿಟಿ ಏನು ಆಗಿಲ್ಲ, ಏನು ಒಳ್ಳೆ ಆಗಿಲ್ಲ ದಕ್ಷಿಣದಲ್ಲಿ. ಅದು ಎಲ್ಲ ಏನೇನು ಕೆಲಸ ಇದೆ ಅದು ಎಲ್ಲ ನಾವು ಗೆಲ್ಲಿದ್ರೆ ಮಾಡ್ತೀವಿ. ಈಗ ಶಾಮನೂರು ಫ್ಯಾಮಿಲಿ ಅಂತಂದ್ರೆ ಅವ್ರ ಹತ್ರ ಅವರಿಗೆ ಬೇಕಾಗುವ ರೀತಿಯಲ್ಲಿ ಆರ್ಥಿಕವಾಗಿ ಸ್ಥಿತಿವಂತರಿದ್ದಾರೆ, ಹಣ ಖರ್ಚು ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನೀವು ಹೆಂಗೆ ಧೈರ್ಯ ಮಾಡಿಬಿಟ್ರಿ ಮುಸ್ಲಿಂ ಹೆಣ್ಮಗಳು?
ಅವರು ದುಡ್ಡು ಹಂಗೆ ಅವ್ರಿಗೆ ತಗೋನಕ್ಕನೆ ಬರ್ತೈತಿ, ಮಾಡಕ್ಕೇನೆ ಬರ್ತೈತಿ. ನಾವು ಕೆಲಸ ಮಾಡಕ್ಕೆ ಅಷ್ಟೇ, ನಾವು ಕೆಲಸ ಮಾಡಕ್ಕೆ ರಾಜಕೀಯ ಮಾಡೋದು. ನಮಗೆ ಅದು ಈ ದುಡ್ಡಿಗೋಸ್ಕರ ಅಂತ ನಾವು ರಾಜಕೀಯ ಮಾಡೋದಿಲ್ಲ. ನಾವು ಬಡ ಕುಟುಂಬದವರು, ನಾವು ರಾಜಕೀಯ ಮಾಡೋದು ಜನದ ಸೇವೆ ಮಾಡಕ್ಕೆ ನಾನು ಧೈರ್ಯ ಮಾಡಿದ್ದು. ಹೆಂಗ್ ಬಂತು ಧೈರ್ಯ? ಯಾಕೆ ಕಣಕ್ಕೆ ಇಳಿಲೇಬೇಕು? ಹೋದ ಸತಿ ನಾ MP ಎಲೆಕ್ಷನ್ಗೆ ನಿಂತ್ಕೊಂತಿದ್ದೆ. 5128 ಓಟ್ ತಗೊಂಡೆ. MP ನಾನು ಪಾರ್ಟಿಸಿಪೇಟ್ ಇದು ಆಜಾದ್ ಉಮೇದಾರ್ ನಿಂತ್ಕೊಂಡಿದ್ದೆ. 5000 ಚಿಲ್ಲರ ತಗೊಂಡಿನಿ ಒಟ್ಟು. ಓಕೆ, ಈ MLA ಎಲೆಕ್ಷನ್ ಅಲ್ಲಿ ಎಷ್ಟು ತಗೋತೀರಿ ಹೇಳಿ? ಓಟ್ ಎಷ್ಟಂತ ನಾನು ಹೇಳೋದಿಲ್ಲ, ಓಟ್ ಬಂದಾಗೆ ನೋಡ್ರಂತೆ ನೀವು. ನೀವು ಯಾವುದೇ ಆಮಿಷಗಳಿಗೆ ಅವ್ರು ಯಾರೋ ಮುಸ್ಲಿಂ ನಾಯಕರು ಬಂದು ಕಾಂಗ್ರೆಸ್ ಸಪೋರ್ಟ್ ಮಾಡೋರು ಬಂದು ಕನ್ವೆ ಮಾಡಿದ ತಕ್ಷಣ ನೀವು ಕನ್ವಿನ್ಸ್ ಆಗಲ್ಲ? ಯಾವ ಕಾರಣಕ್ಕೆ ನಾವು ಕಣ ಬಿಟ್ಟು ಹೋಗೋದಿಲ್ಲ. ನಾವು ಎಲೆಕ್ಷನ್ ಫೇಸ್ ಮಾಡೇ ಮಾಡ್ತೀವಿ. ಎಷ್ಟಾರೆ ಓಟ್ ಬೀಳಲಿ ನನಗೆ, ನಾನು ಎಲೆಕ್ಷನ್ ಫೇಸ್ ಮಾಡೇ ಮಾಡ್ತೀನಿ. ಏನ್ ಮೇಡಮ್, ಎಲ್ಲ ಹೆಣ್ಮಕ್ಳನ್ನ ನಿಲ್ಲಿಸ್ಕೊಂಡಿದ್ದೀರ? ಹೆಣ್ಮಕ್ಕಳೆಲ್ಲ ಎಲೆಕ್ಷನ್ಗೆ ನಿಂತ್ಕೊಂಡಿರೋದು, ನಾವೆಲ್ಲ ಹೆಣ್ಮಕ್ಕಳೇ ಬರೋದು. ಓಕೆ, ನನಗೆ ಭಾಳ ಆಶ್ಚರ್ಯ ಆಗುತ್ತಪ್ಪ. ಪೈಲ್ವಾನ ಅಂತ ಹೇಳ್ಕೊಂಡವ್ರಿಗೂ ನಿಮಗೂ ಭಾಳ ಡಿಫ್ರೆನ್ಸ್ ಇದೆ ಅಂತ. ಅವ್ರದ್ದು ಅವ್ರಿಗೆ, ನಮ್ಮದು ನಮಗೆ ಬರೋದ ಟೈಮ್ನಲ್ಲಿ ಇವಾಗ ಲೇಡೀಸ್ MLA ನಿಂತ್ಕೊಳೋದು ಬರ್ತೈತಿ. ಅದಕ್ಕೆ ಮತ್ತೆ ನಾವು ಇದು ನಿಂತ್ಕೋಬೇಕು ಎಲೆಕ್ಷನ್ಗೆ ಅಂತ ಧೈರ್ಯ ಬಂದಿದ್ದು. ನಾನೇ ಹೇಳಿದ್ದು ನಾನು ಎಲೆಕ್ಷನ್ಗೆ ನಿಂತ್ಕೊಂತೀನಿ ಅಂತ ನಮ್ಮ ತಮ್ಮವ್ರಿಗೆ. ನನಗೆ ನಿಲ್ಸಪ್ಪ ಎಲೆಕ್ಷನ್ಗೆ ನಾನು ನಿಂತ್ಕೊಂತೀನಿ ಅಂತ ನಾನೇ ನಿಂತ್ಕೊಂಡಿರೋದು. ನನಗೆ ಯಾರು ಹೇಳಿಲ್ಲ, ಜನ ಸೇವೆ ಮಾಡಬೇಕು ಅಂತ ನಾನು. ಓಕೆ, ಇನ್ಫ್ಯಾಕ್ಟ್ ಮಹಾರಾಷ್ಟ್ರದಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು, ಕೈಸಾ ಹರಾಯ ಅಂತ. ಆ ಸನ್ನಿವೇಶ ನಿಮಗೆ ಬರುತ್ತಾ? ಅದು ಇಲ್ಲ ಸರ್. ಇದು ಇವಾಗೆ ಅವ್ರಿಗೆ ಗೆಲ್ಸಿದ್ರೆ ಇನ್ನೂ 50 ವರ್ಷ ಆಗೋದಿಲ್ಲ ಅವ್ರಿಗೆ ಗೆಲ್ಸಕ್ಕೆ. ಇವಾಗ ಸೋಲಿಸಬೇಕು ಇವಾಗ ಅವ್ರಿಗೆ. ಮುಸ್ಲಿಮರಲ್ಲಿ ಹೆಣ್ಮಕ್ಳನ್ನ ಭಾಳ ಕಡಿಮೆ ಆಚೆ ಕಳಿಸೋದು, ಅಷ್ಟು ಅವರು ಮನಸ್ಸು ಮಾಡಲ್ಲ, ಧೈರ್ಯ ಮಾಡಲ್ಲ ಅಂತ. ನಿಮಗೆ ಈ ಸನ್ನಿವೇಶ ನಮ್ಮ ಜನಕ್ಕೆ ಅನ್ಯಾಯ ಆಗಿದೆ ಅನ್ನುವಂಥ ಕಿಚ್ಚು ಆಕ್ರೋಶ ಇದ್ದ ಕಾರಣಕ್ಕೆ ಹೊರಗಡೆ ಬಂದಿದ್ದೀರಿ. ಜನರಿಂದ ಅದೇ ರೀತಿ ರೆಸ್ಪಾನ್ಸ್ ಸಿಗ್ತಾ ಇದೆಯಾ? ಹಾಂ, ಸಿಗ್ತಾ ಇದೆ. ನಾನು ಜನ ಸೇವೆ ಮಾಡಬೇಕು ಅಂತಾನೆ ಹೊರಗೆ ಬಂದಿರೋದು. ನಾನು ಕಾರ್ಪೊರೇಷನ್ಗೆ ನಿಂತ್ಕೊಂಡಿದ್ದೆ. ಒಂದು ಸ್ವಲ್ಪ ಒಟ್ಟಿನಲ್ಲಿ ಹೋಗಿದ್ದೆ 12ನೇ ವಾರ್ಡ್ನಲ್ಲಿ. ಎಷ್ಟು ಓಟ್? ಒಂದು 2000 ಚಿಲ್ಲರ, ಒಂದು ಸ್ವಲ್ಪ 600 ಕಡಿಮೆ, ಒಂದು ಸ್ವಲ್ಪ ಒಟ್ಟಿನಲ್ಲಿ ಹೋಯ್ತು. ಓಕೆ, ಬಟ್ MLA ಎಲೆಕ್ಷನ್ ಅಷ್ಟು ಈಸಿ ಅಲ್ಲ. ಯಾಕೆಂತಂದ್ರೆ ಇಲ್ಲಿ ಘಟಾನುಘಟಿಗಳಿರ್ತಾರೆ, ದೊಡ್ಡ ದೊಡ್ಡ ಪಾರ್ಟಿಗಳಿದೆ. ಇವ್ರ ಮಧ್ಯೆ ಹೇಗೆ ಸರ್ವೈವ್ ಆಗ್ತೀರಿ ಅಂತ? ಜನ ಮನಸ್ಸು ಮಾಡಿದ್ರೆ ದುಡ್ಡೇ ಅಂತ ಅಲ್ಲ ಮುಖ್ಯ, ಓಟ್ ಮೇನ್. ಓಟ್ ಹಾಕಿದ್ರೆ ನಮ್ಮದು ಗೆಲ್ತೀವಿ, ಕೆಲಸ ಮಾಡ್ತೀವಿ. ಓಕೆ, ಅಷ್ಟೇ. ಮತ್ತೆ ಈಗ ನಿಮಗೆ ಕಾಂಗ್ರೆಸ್ ಬಿಟ್ಟರೆ ಬೇರೆ ಪಾರ್ಟಿಗಳು ಯಾವುದು ಕೂಡ ಮುಸಲ್ಮಾನರ ಪರವಾಗಿಲ್ಲ, ಕಾಂಗ್ರೆಸ್ ಒಂದೇ ಮುಸಲ್ಮಾನರ ಪರವಾಗಿರುವಂಥ ಪಾರ್ಟಿ, ನಿಮಗೆ ನಾವು ಬಿಟ್ಟರೆ ಗತಿ ಇಲ್ಲ ಅನ್ನೋದನ್ನು ಭಾಳ ಜನ ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಇದ್ರು. ನಿಜವಾಗ್ಲೂ ಮುಸಲ್ಮಾನರಿಗೆ ಗತಿ ಇಲ್ವಾ ಬೇರೆ ಪಾರ್ಟಿಗಳು? ಈ ಸತಿ ಪಾಠ ಕಳಿಸ್ತಾರೆ. ಜಾಸ್ತಿ ಐತಿ ಪಾರ್ಟಿ. ಇವಾಗ ಯಾಕಿಲ್ಲ, 25 ಜನ ಐತಿ, 23 ಜನ ಐತಿ. ಬೇರೆ ಬೇರೆ BJP ಬರಲಿ, ನಮಗೆ ಇದು ಇಲ್ಲ ಅಂತಾರೆ ಜನ. BJP ಬರಲಿ, ನೋಡೋಣ 2 ವರ್ಷ ಏನಾಗ್ತೈತಿ. ಕಾಂಗ್ರೆಸ್ ಪಾರ್ಟಿ ಈ ಸತಿ ಬೇಡ ಅಂತ ಹೇಳ್ತಾರೆ ಜನ. ನೋಡೋಣ 2 ವರ್ಷ ಏನು ಮಾಡ್ತಾರೆ. 17 ವರ್ಷದಿಂದ BJP ಐತಲ್ಲ ಸೆಂಟ್ರಲ್, ಏನು ಮಾಡಿದ್ದಾರೆ? ಏನು ಮಾಡಿಲ್ಲ. ಏನು ಜೀವನದಿಂದ ಹೊಡೆದಿದ್ದಾರೆ ಎಲ್ಲರಿಗೆ. ಆರಾಮಿದ್ದಾರೆ. ಹರಿಹರದಲ್ಲಿ MLA ಇದಾರಲ್ಲ, ಆರಾಮಿದ್ದಾರೆ. ಏನು ಮಾಡ್ತಿದ್ದಾರೆ? ಬದಲಾವಣೆ ಆಗಬೇಕು. ಅವ್ರೊಂದು ಸತಿ ಇವ್ರೊಂದು ಸತಿ ಮತ್ತೆ ಬೇರೆ ಒಂದು ಸತಿ ಆಗಬೇಕು. ಕುಟುಂಬ ರಾಜಕೀಯ ಅವರೇ ಅಂತ ಹೇಳಿದ್ರೆ ಎಂಥದ್ದು ರಾಜಕೀಯ ಇದು? ಓಕೆ, ಇಲ್ಲಿ ಭಾಳ ಜನಕ್ಕೆ ಒಂದು ಗೊಂದಲ ಇರುತ್ತೆ. ನೀವೆಲ್ಲರೂ ಕೂಡ ಸೇರ್ಕೊಂಡು ವೋಟ್ ಡಿವೈಡ್ ಮಾಡಿ BJPಗೆ ಲಾಭ ಮಾಡಿಕೊಡ್ತಿದ್ದೀರಾ ಅನ್ನೋದು, ಅದು ಸತ್ಯನಾ? ಅದು ಏನೂ ಇಲ್ಲ. ಇವ್ರೇನು ಹೇಳ್ತಾರಂತ ಹೇಳಿದರೆ ಕಾಂಗ್ರೆಸ್ ಪಕ್ಷದವರು, ನೀವು ಬ್ಯಾರೆಯವ್ರಿಗೆ ಓಟ್ ಹಾಕಿದ್ರೆ BJP ಬರ್ತಿತಿ ಅಂತ ಹೆದರ್ಸ್ತಾರೆ. ನಮ್ಮ ಜನಕ್ಕೆ, ಮುಸಲ್ಮಾನರಿಗೆ ಹೆದರ್ಸ್ತಾರೆ. ನೀವು ಬೇರೆ ಪಕ್ಷಕ್ಕೆ ಇಂಡಿಪೆಂಡೆಂಟ್ಗೆ ಓಟ್ ಹಾಕಿದರೆ ಇದು BJP ಬರ್ತಿತಿ. ಈ ಸತಿ ಏನು ಹೇಳಿದ್ದಾರೆ, BJP ಬಂದ್ರೇನು ಬರಲಿ, ನಾವು ನಿಮಗೆ ಓಟ್ ಹಾಕೋದಿಲ್ಲ. ನೀವೇನೋ ನಾ ಹೆಣ್ಮಗಳು, ನಾನು ಕಷ್ಟ ಅರ್ಥ ಮಾಡ್ಕೋತೀನಿ ಅಂತಿದ್ದೀರಿ. ನೀವು ಈ ಇಡೀ ಹೋರಾಟನ ಹೇಗೆ ನೋಡ್ತೀರಿ? ನಾನು ಕರೋನಾದಲ್ಲಿ ಅವ್ರದ್ದು ಕಷ್ಟ ಸುಖ ನೋಡಿದ್ದೀನಿ. ಮತ್ತು CA NRC ಮನೆಗೆ ಹೋಗಿ ಅಲ್ಪಸಂಖ್ಯಾತರಿಗೂ ಮತ್ತು ಬೇರೆ ಜಾತಿಯವ್ರಿಗೂ ಹೇಳಿದ್ದೀನಿ, ನಿಮಗೆ ಈ ಥರ NRC ಮಾಡಿ ಬೇರೆ ಕಡೆ ಹಾಕ್ತಾರೆ, ನೀವು ಬರ್ರಿ ಜಾಗೃತಿ ಮಾಡಿರಿ. ಇಲ್ಲಿ ಅಹಮದ್ ರಜಾ ಪಾರ್ಕ್ನಲ್ಲಿ ಇದು ಮಾಡಿದ್ದೀವಿ ನಾವು NRC CA ಬರ್ರಿ ಅಂತ ಎಲ್ಲರಿಗೆ ಹೇಳಿ ಇದು ಮಾಡಿದ್ದೀವಿ. ಅದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ ಜನ. ಕರೋನಾದಲ್ಲಿನೂ
ಅವ್ರಿಗೆ ಇದು ಇತ್ತು ಕಡಿಮೆ ಇತ್ತು ಅದು ಎಲ್ಲ ಸಪೋರ್ಟ್ ಮಾಡಿದ್ದೀನಿ ನಾನು. ರೇಷನ್ ಕೊಡೋದು, ಗುಳಿಗೆ ಕೊಡೋದು, ಅವರು ಆರಾಮಿಲ್ಲ ಟೈಮ್ನಲ್ಲಿ ಅದು ಎಲ್ಲ ಮಾಡಿದ್ದೀನಿ ನಾನು. ಮನೆಗೆ ಗುಳಿಗೆ ಕೊಡೋದು, ಕೆಮ್ಮಿನ ಗುಳಿಗೆ, ಜ್ವರದ್ದು ಗುಳಿಗೆ, ಅದು ಡಾಕ್ಟ್ರ್ ಹತ್ರ ಹೋಗೋಕ್ಕೆ ಇಲ್ಲ ಟೈಮ್, ಅದು ಗುಳಿಗಿನ ಕರೆ ಕಳಿಸಿ ಅವ್ರಿಗೆ ಎಲ್ಲ ಸೇಲ್ ಮಾಡಿದ್ದೀನಿ ನಾನು. ಅವ್ರು ಏನು ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳಿದರೆ 2,000 ಕೊಟ್ಟಿದ್ದಾರೆ. ಇವ್ರ ಮಕ್ಕಳಿಗೆ ನೌಕರಿ ಗೌರ್ಮೆಂಟ್ ಏನು ಕೊಟ್ಟಿಲ್ಲ. ಅಕ್ಕಿ ಕೊಟ್ಟಿದ್ದಾರೆ ಇವ್ರಿಗೆ, ಮುಸಲ್ಮಾನರಿಗೆ, ಬೇರೆ ಜಾತಿಯವ್ರಿಗೆ, ಹಿಂದುಳಿದವ್ರಿಗೆ ಏನು ನೌಕರಿ ಗೌರ್ಮೆಂಟ್ ಕೊಟ್ಟಿಲ್ಲ. 2,000 ತಗೊಂಡು ಏನ್ ಮಾಡ್ಬೇಕು? ಇವ್ರಿಗೆ ನೌಕರಿ ಏನಾರೇ ಕೊಡ್ಬೇಕು ಗೌರ್ಮೆಂಟ್. ಇವರು ಒಳ್ಳೆ ಬಗ್ರು ಎಷ್ಟು ಹೊಡೆದಾಡಕತ್ತಾರ ಅಲ್ಲಿ ಧೂಳಲ್ಲಿ ಧೂಳ ಕುಡ್ದು ಎಷ್ಟು ಜನ ಆಸ್ಪತ್ರೆ ಸೇರಿದಾರ, ಎಷ್ಟು ಜನ ಏನೇನಾಗಿದಾರ. ಅವರಿಗೆಲ್ಲ ಸೌಲಭ್ಯ ಯಾರು ಕೊಡ್ತಾರೆ ಹೇಳ್ರಿ? ಯಾರು ಕೊಡಲ್ಲ. ಏನ್ ಹಿಂಗ್ ಎಲೆಕ್ಷನ್ ಇದ್ದಾಗ ಬರ್ತಾರ, ಓಟ್ ಹಾಕ್ರಿ ನಿಮಗೆ 500 ರೂಪಾಯಿ ಕೊಡ್ತೀನಿ ಅಂತಾರ, ಓಟ್ ಹಾಕಿಸ್ಕೊಂತಾರ, ನಾಳೆ ಬರ್ತೀನಿ ಮನೆ ಹತ್ರ ಹೋದ್ರೆ ನಾಯಿಗ್ ಬಿಡ್ರು, ಹಂದಿಗ್ ಬಿಡ್ರು ಅಂತಾರ. ಅದೇ ಸೊಸೈಟಿ ಅಕ್ಕಿ, ಅದೊಂದು ಸೊಸೈಟಿ ಅಕ್ಕಿ 5 kg ಕೊಡ್ತಾರ ಮನುಷ್ಯ 5 kg ಅಕ್ಕಿ ತಿನ್ನೋ ತಿಂಗಳ ಪೂರ್ತಿ ಸೊಸೈಟಿಯಲ್ಲಿ ಬರೀ ಅಕ್ಕಿ. ಅದು ಮೋದಿ ಕೊಡೋದು, ಇವ್ರು ಏನು ಕೊಡಲ್ಲ. ಇನ್ನೇನಂತಾರ? ಬರೀ ಓಟ್ ಹಾಕ್ರಿ ನಿಮಗೆ ಗೆಲ್ಲಿಸ್ತೀವಿ, ನಿಮಗೆ ಇದು ಮಾಡ್ತೀವಿ, ನಿಮ್ ಮನೆ ಕೊಡ್ತೀವಿ ಅಂತಾರ. ಏನು ಕೊಡಲ್ಲ ಅವರು. ಗೆಲ್ತಿ ಹೋಗಿ ಅಲ್ಲಿ ದುಡ್ಡು ಇಟ್ಕೊಂಡು ಕಂತೆ ಟೇಬಲ್ ಕೆಳಗಡೆ ಕುತ್ಕೊಂಡ್ ಬಿಡ್ತಾರ. ಅದೇ ಸರ್, ನಮ್ಮ ಅಕ್ಕನೇ ಗೆಲ್ಬೇಕು. ಈ ಸಲ ನಮ್ಮ ಅಕ್ಕನೇ ಗೆಲ್ಬೇಕು. ನಮ್ಗೆ ಅವ್ರದ್ದು ಸಪೋರ್ಟ್ ಇರ್ಬೇಕು, ನಮ್ ಸಪೋರ್ಟ್ ಅವ್ರಿಗೆ ಇರ್ಬೇಕು. ಅವ್ರು ಏನ್ ನಾವು ಹೋಗಿ ಸರ್ವತ್ತಿಗೆ ಹೋಗಿ ಕದ ಬಡದ್ರು ನಮ್ ಕೆಲಸ ಮಾಡ್ಕೊಡ್ತಾರ ಅವ್ರು. ನಿಮ್ಗೆಲ್ಲ ಒಂದು ಬಿರಿಯಾನಿ 500 ರೂಪಾಯಿ ನೋಟು ಏನಿಲ್ಲ ಸರ್, ಏನು ಬೇಡ ಸರ್. ಬಿರಿಯಾನಿ ನಮಗೆ ನಾವು ಆಸೆ ಬಿದ್ದಿಲ್ಲ. ನಾವು ದಿನ ಶುಕ್ರವಾರ ಬಂದ್ರೆ ಬಿರಿಯಾನಿ ಉಂಟಿ, ನಡುವೆ ಬಿರಿಯಾನಿ ಉಂಟಿ. ನಾವು ನಮಗೆ ಅದೇ ಇಲ್ಲ. ನಮಗೆ ಏನಪ್ಪ ಅಂದ್ರೆ ಒಂದ್ ದಿವಸ ಬಿರಿಯಾನಿ ಕೊಡ್ತಾರೆ, ಹಗಲೆಲ್ಲ ಬಿರಿಯಾನಿ ಕೊಡ್ತಾರ. ಆ ಬಿರಿಯಾನಿಗೋಸ್ಕರ ಎಲ್ಲ ನಾಳೆ ಆದ್ರೂ ಮಾಡ್ಕೊಂಡ್ ತಿಂತೀವಿ, ನಾಡ್ದಾದ್ರೂ ಮಾಡ್ಕೊಂಡ್ ತಿಂತೀವಿ. ಬಿರಿಯಾನಿಗೋಸ್ಕರ ಮಾಡಿಲ್ಲ, ಒಂದ್ ಮನುಷ್ಯ ತನ್ನ ಬೇಕು ಅನ್ನೋದು ಅಷ್ಟೇ ಮಾಡ್ತಾ ಇರೋದು. ಅವ್ರೊಬ್ರು ಅರ್ಧ ರೋಟಿ ಉಣ್ತೇವಿ, ಜಮೀನ್ ಅಕ್ಕಾಗೆ ನಾವು ನಿಂದ್ರಿಸ್ತೇವೆ. ಅರ್ಧ ರೊಟ್ಟಿ ಉಣ್ತೇವೆ ಚಟ್ನಿ ಹಚ್ಕೊಂಡು, ಅವ್ರಿಗೆ ಗೆಲ್ಲಿಸ್ತೇವೆ ನಾವು. ಜಮೀನಾಗ ಗೆಲ್ಬೇಕು. ಕೊರೋನಾ ಇದ್ದಾಗ ರೇಷನ್ ಗೀಷನ್ ಎಲ್ಲ ಕೊಟ್ಟಿದ್ದಾರೆ ನಮಗೆ. ರೇಷನ್ ಎಲ್ಲ ಕೊಟ್ಟಿದ್ದಾರೆ ಕೊರೋನಾ ಇದ್ದಾಗೆಲ್ಲ ನಮಗೆ ಏನು ಕಮ್ಮಿ ಮಾಡಿಲ್ಲ ಅವರು. ಅವರೇ ಗೆಲ್ಬೇಕು ನಮಗೆ, ಜಮೀನಕ್ಕನೇ ಗೆಲ್ಬೇಕು ನಮಗೆ. ನಮಗೆ ಸೌಲಭ್ಯ ಎಲ್ಲ ಬಿಡ್ತಾರೆ. ಜಮೀನ್ ಅಪ್ಪಕ್ ಜಿತಾಯಂಗೆ, ಆದಿ ರೋಟಿ ಖಾಯಂಗೆ, ಜಮೀನ್ ಅಪ್ಪಕ್ ಜಿತಾಯಂಗೆ. ವೋಟ್ ಡಿವೈಡ್ ಆಗುತ್ತೆ ರೀ ಮೇಡಮ್. ಬಿಡೋದಿಲ್ಲ. ನಿಮ್ ಜನ ಎಲ್ಲಿ ಕಾಂಪ್ರಮೈಸ್ ಆಗ್ಬಿಡ್ತಾರಲ್ಲ ನಿಮ್ ಜನ. ಆಗಿದ್ದಾರೆ ಸರ್. ನಾವು ಮಾತ್ರ ಒಟ್ಟಾಗಿ ನಿಂತು ಈಗ ಮಾಡ್ಬೇಕಂತಲೇ ಈಗ ಒಟ್ಟಾಗಿ ಬಂದಿರೋದು. ನೀವು ಕಾಂಗ್ರೆಸ್ ಬಿಟ್ಕೊಡಲ್ಲ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂತ. ಈ ಸರಿ ಬಿಟ್ಕೊಡ್ಬೇಕಂತ ಇರೋದು. ಯಾಕೆ ಬಿಟ್ಕೊಡ್ತೀರಿ? ನಮಗೆ ಸೌಲಭ್ಯ ಇಲ್ಲಲ್ಲ, ನಮಗೆ ಸೌಲಭ್ಯ ಬೇಕು. ನಮಗೆ ಸೌಲಭ್ಯ ಅವ್ರು ಕೊಡ್ತೀನಿ ಅಂತ ಹೇಳಿದಾರೆ. ಈಗ ನಮಗೆ ಸೌಲಭ್ಯ ಇವ್ರು ಕೊಡ್ಲಿದ್ರೆ ಆಮೇಲೆ ಇವ್ರಿಗೆ ಹಿಡಿತೀವಿ ನಾವು. ನೀವು ಯಾಕೆ ಸೌಲಭ್ಯ ಮಾಡಿಲ್ಲ, ನೀವು ನಿಮಗೆ ಅವ್ರಿಗೆ ಓಟ್ ಬಿಟ್ಟು ನಿಮಗೆ ಹಾಕಿದ್ವಿ. ಶಾಮ್ನೂರ್ ಫ್ಯಾಮಿಲಿ ಮಾಡಿಲ್ವೇ ಏನು? ನಮಗೆ ಯಾರಿಗೆ ಮಾಡೋರಿಗೆ ಮಾಡಿದಾರ ಅವರು. ಮಾಡಿ ಯಾರು ದೊಡ್ಡ ಬಿಲ್ಡಿಂಗ್ ಐತೋ ಅವ್ರಿಗೆ ಇನ್ನೊಂದ್ ಸ್ವಲ್ಪ ಮೇಲೆ ಎಬ್ಬರಿಸ್ಕೊಟ್ಟಿದಾರ ಅವರು. ಮಾಡಿದಾರ, ಅವರಿಗೂ ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ, ಅವರು ಮಾಡಿದಾರೆ. ಯಾರಿಗೆ ಇದ್ದಂತರಿಗೆ ಮಾಡಿದಾರ ಅವರು. ಈಗ ನಿಮ್ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟು ಮಾಡಿಲ್ಲ. ಈಗ ಕಾಂಗ್ರೆಸ್ ನಿಮ್ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ. ಬಡವ್ರು ಎಲ್ಲಿ ಬಿದ್ದಿದಾರೋ ಅಲ್ಲೇ ಬಿದ್ದಿದ್ದಾರೆ. ನಮ್ಮ ಬಡವರಿಗೆ ಎಬ್ಬರಿಸಿಲ್ಲ. ಈ ಸೌಕರ್ಯ ಇದ್ದಂತರಿಗೆ ಎಬ್ಬರಿಸಿದಾರ ಅವರು. ಮಾಡಿದಾರ, ಅವರು ಮಾಡಿಲ್ಲ ಅಂತ ನಾವ್ ಹೇಳ್ತಾ ಇಲ್ಲ. ಅವರು ಮಾಡಿದಾರ, ಇದ್ದಂತರಿಗೆ ಮಾಡಿದಾರ ಅವರು, ಇಲ್ಲದಂತರಿಗೆ ಮಾಡಿಲ್ಲ. ಅಲ್ರಿ ಮೇಡಮ್, ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕೋಪ ಇದೆ, ನಿಮ್ಗೆ ಬೇಜಾರಿದೆಯಾ? ನಮಗೆ ಕೋಪದಂತ ನಾವು ಮಾತಾಡ್ತಾ ಇಲ್ಲ. ಕೋಪ ನಮಗೆ ಕೊಟ್ಟಿಲ್ಲ ಅಂತ ಇಲ್ಲ. ನಮಗೆ ಬಡವ್ರ ಬಗ್ರಿಗೆ ನಮಗೆ ಇವ್ರು ಸೌಲಭ್ಯ ಮಾಡ್ತಾರೆ, ಈಗ ಅವ್ರು ಮಾಡಲ್ಲ ಅಂತಂದಲೇ ಈಗ ನಾವು ಇವ್ರ ಕಡೆ ನಿಂತಿರೋದು. ಬಟ್ ಮೇಡಮ್, ಒಂದಂತೂ ಕ್ಲಿಯರ್, ಈ ದಾವಣಗೆರೆ ಚುನಾವಣೆಯನ್ನ ಕರ್ನಾಟಕದ ಎಲ್ಲಾ ಮುಸಲ್ಮಾನರು ಕಣ್ಣಿಟ್ಟು ನೋಡ್ತಾ ಇದ್ದಾರೆ. ನೀವು ಕಾಂಗ್ರೆಸ್ಗೆ ಪಾಠ ಕಲಿಸ್ತೀರಿ, ಮುಸಲ್ಮಾನರ ಸ್ವಾಭಿಮಾನ ಆತ್ಮಗೌರವನ ಉಳಿಸ್ಕೋತೀರಿ ಅಂತ ನನಗೆ ಯಾಕೋ ಡೌಟ್ ಅನ್ಸುತ್ತೆ. ನೋಡೋಣ ಏನಾಗ್ತೈತಿ. ನಮ್ಮ ಜನದ ಮೇಲೆ ನಂಬಿಕೆ ಇದೆ, ಏನಾಗ್ತೈತಿ ನೋಡೋಣ. ಅದು ಎಲೆಕ್ಷನ್ ಟೈಮ್ನಲ್ಲಿ, ಎಲೆಕ್ಷನ್ ದಿನ, ಆ ದಿನ ಗೊತ್ತಾಗ್ತೈತಿ 9ನೇ ತಾರೀಕಿಗೆ ಏನಾಗ್ತೈತಿ ಅಂತ ನೋಡೋಣ. ಜನಕ್ಕೆ ಸೇವಾ ಮಾಡಬೇಕು, ಒಳ್ಳೇದು ಮಾಡಬೇಕು ಅಂತ ನಾನು ನಿಂತ್ಕೊಂತೀನಿ ಎಲೆಕ್ಷನ್ಗೆ. ಎನಿವೇಸ್, ನಿಮ್ಮ ಧೈರ್ಯ ಭಾಳ ಮೆಚ್ಚಬೇಕು ಬಿಡಿ. ಬಟ್ ಹಿಂದೆ ಸರಿಯಲ್ಲ ತಾನೆ, ಡೀಲ್ ಆಗಲ್ಲ ತಾನೆ? ಇಲ್ಲ ಇಲ್ಲ ಅಲ್ಲ, ಆ ಥರ ಏನು ಇಲ್ಲ. ಯಾಕೆ ಬಂದಿದ್ದೀರಿ? ನಾವು ಜಬೀನಕ್ಕನ್ ಗೆಲ್ಸಕ್ಕೆ. ಜಬೀನಕ್ಕ ಹೆಂಗ್ ಗೆಲ್ತಾರೆ? ಕಾಂಗ್ರೆಸ್ ಬಿಜೆಪಿ ಅಷ್ಟೇ. ಇಲ್ಲಿ ಜಬೀನಕ್ಕ ಓಟ್ ಹಾಕಿ ಜಬೀನಕ್ಕ ಗೆಲ್ಲಿಸ್ತೀವಿ. ಗೆಲ್ಲಿಸ್ತೀರಿ? ಗೆಲ್ಲಿಸ್ತೀವಿ. ಹೆಂಗೆ, ಯಾಕೆ ಅಷ್ಟೊಂದು ಧೈರ್ಯ ಮಾಡಿದ್ರಿ? ಅವ್ರನ್ನ ಧೈರ್ಯ ಮಾಡಿದೀವಿ, ಅಕ್ಕ ಬೇಕು ಅಂತ.
ಈ ಸಲ ಅಕ್ಕನೇ ಗೆಲ್ಲಿ ಅಂತ ಧೈರ್ಯ ಮಾಡಿದ್ದೀವಿ. ಹೆಣ್ಮಕ್ಕಳದು ಕಷ್ಟ ಹೆಣ್ಮಕ್ಳು ತಿಳಿತಾರಂತ, ಹೆಣ್ಮಕ್ಕಳದು ಕಷ್ಟ ಹೆಣ್ಮಕ್ಳಿಗೆ ಗೊತ್ತಾಗ್ತೈತಿ ಅಂತ. MP ಗೆ ಪ್ರಭಾ ಮೇಡಮ್ಗೆ ಹಾಕಿದ್ದಾರೆ ಅವರು, ಇವಾಗ ನಮ್ಗೆ ಹಾಕಿದೆ. ಅವ್ರದ್ದು ದುಃಖ ಸುಖ ನಮ್ಮ ಹತ್ರ ಮನೆ ಹತ್ರ ಐತಿ, ಇದೆ ದಕ್ಷಿಣದಲ್ಲಿ ಮನೆ ಐತಿ, ದೂರ ಇಲ್ಲ, ಮಾಡ್ಬೇಕಂತ ಅವ್ರು ಮಾಡಿದ್ದಾರೆ. ಬಟ್ ವೋಟ್ ಡಿವೈಡ್ ಆಗಲ್ವಾ ಮೇಡಮ್? ಹಾ, ಅವ್ರ ಮನೆ ಹತ್ರ ನಾಯಿ ಇದೆ, ನಮ್ಮ ಮನೆ ಹತ್ರ ನಾಯಿನೂ ಇಲ್ಲ. ಎಲ್ಲಿ ಗೇಟ್ ಹೇಳ್ತಾರ ನೋಡಿ, ಅವ್ರ ಮನೆ ಹತ್ರ ಹೋದ್ರೆ ಛೂ ಛೀ ಅಂತಾರ, ಹೋಗ್ರಿ ಅಂತಾರ. ಶಾಮ್ನವ್ರ ಮನೆ ಹತ್ರ ಆಗ್ಲಿ, ಬೇರೆ ಗೆದ್ದಂತರ ಮನೆ ಹತ್ರ ಹೋದ್ರೆ ಥೂ ಛೀ ಅಂತಾರೆ. ಇಂತರ ಮನೆ ಹತ್ರ ನಾಯಿಗಳಿಗೆ ಬಿಡ್ತಾರ. ನಾಯಿಗಳು ಬಿಡ್ತಾರ? ನಾಯಿಗಳಿಗೆ ಬಿಡ್ತಾರ. ಏನಾರ ಕೇಳಕ್ ಹೋದ್ರೆ ನಾಯಿಗಳಿಗೆ ಬಿಡ್ತಾರ. ಅವ್ರಂತ್ರು ಹೊರಗ್ ಬರಂಗಿಲ್ಲ, ನಾಯಿಗಳಿಗೆ ಬಿಡ್ತಾರ. ನಾಯಿಗೆ ಎದ್ರಿ ನಾವ್ ಬರ್ಬೇಕು. ನಮ್ಮ ಮನೆಗೆ ಗೇಟ್ ಇಲ್ಲ, ನಮ್ಮ ಮನೆ ಹತ್ರ ನಾಯಿ ಇಲ್ಲ, ನಮ್ಮ ಮನೆಗೆ ನಾಯಿ ಇಲ್ಲ, ಗೇಟು ಇಲ್ಲ. ಬಡವ್ರಿಗೆ ಯಾವಾಗಿರಲಿ ನಮ್ಮ ಮನೆ ಫ್ರೀನೇ. ಗೇಟ್ ಇಲ್ಲ, ಏನು ಇಲ್ಲ, ನಾಯಿಗಳಿಲ್ಲ, ಗೇಟ್ ಇಲ್ಲ. ಹೆಂಗಾದ್ರೂ ಹೋಗಿ ಇವ್ರಿಗೆ ಮಕ್ಕಂದರಿಗೆ ಬರ್ಸ್ಕೊಂಡ್ ಕರ್ಕೊಂಡ್ ಬರ್ಬೋದು, ಹೊರಗ್ ಬರ್ರಿ ಅಂತ. ಅವ್ರಿಗೆ ಬಡವರಿಗೆ ಸ್ವಲ್ಪ ಸಹಾಯ ಮಾಡ್ಬೇಕು. ಈಗ ಅಕ್ಕರ್ ಗೆದ್ರೆ ಮುಂದಕ್ಕೆ ನಮಗೆ ಅನುಕೂಲ ಆಕತ್ತೆ. ಮುಸ್ಲಿಂ ಹೆಣ್ಮಕ್ಳು ಯಾರು ಮಾತಾಡಂಗೇ ಇಲ್ಲ ಅಂತಾರಲ್ಲ? ಓಕೆ, ವೆಲ್ ವೀಕ್ಷಕರೇ, ಇದಿಷ್ಟು ಇಂಡಿಪೆಂಡೆಂಟ್ ಆಗಿ ನಿಂತಿರುವಂತಹ ಒಬ್ಬ ಮುಸ್ಲಿಂ ಹೆಣ್ಣು ಮಗಳ ಮಾತು. ಅದೇನೇ ಇರಲಿ, ನನಗೆ ಭಾಳ ಆಶ್ಚರ್ಯ ಆಗುತ್ತೆ. ಪೈಲ್ವಾನ ಅಂತ ಹೇಳಿಕೊಂಡು ಹೋದಂಥವ್ರು ಯಾಕೆ ಪುಕ್ಕಲನ ರೀತಿಯಲ್ಲಿ ಕಣದಿಂದ ಹಿಂದೆ ಸರಿದ್ರು ನನಗಂತೂ ಗೊತ್ತಿಲ್ಲ. ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಸೊ ಇದು ಜಬೀನಾ, ಕ್ರಮ ಸಂಖ್ಯೆ 16, ಜಬೀನಾ ಆಪ ಅಂತ ಅವ್ರ ಹೆಸರು, ಕಲ್ಲಂಗಡಿ ಚಿಹ್ನೆ ಅವರದ್ದು. ಸೊ ಜನ ಪಾಪ ವಾಲಂಟಿಯರ್ ಆಗಿ ಬಂದಿದ್ದಾರೆ ಅಂತ ಅನ್ನಿಸ್ತದೆ ಎಲ್ಲರೂ ಕೂಡ. ನಾನು ಮಾತಾಡಿಸ್ತಾ ಇರುವಾಗ ಅವರೆಲ್ಲರೂ ಹೇಳ್ತಿದ್ರಲ್ಲ, ನಮಗೆ ಹಣ ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ, ಅವ್ರ ಮೇಲಿನ ಅಭಿಮಾನಕ್ಕೆ ಬಂದಿದ್ದೀವಿ ಅಂತ. ಬಟ್ ನನಗೆ ಗೊತ್ತಿಲ್ಲ, ದಾವಣಗೆರೆ ಕಡೆ ಇಡೀ ರಾಜ್ಯದ ಜನರ ಚಿತ್ತ ಇರೋದಂತೂ ಸತ್ಯ. ದಾವಣಗೆರೆ ಮುಸಲ್ಮಾನರು ತಮ್ಮ ಸ್ವಾಭಿಮಾನ ಮತ್ತು ಆತ್ಮಗೌರವನ ಉಳಿಸ್ಕೋತಾರಾ ಅಥವಾ ಇವೆಲ್ಲ ಡ್ರಾಮಾ ಮತ್ತು ಅವ್ರನ್ನ ಸೀರಿಯಸ್ ಆಗಿ ತಗೊಳ್ಳೋದೇ ವೇಸ್ಟ್ ಅನ್ನೋ ರೀತಿಯಲ್ಲಿ ನಡ್ಕೋತಾರ ಅನ್ನೋದು ರಿಸಲ್ಟಲ್ಲಿ ಗೊತ್ತಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನೋಡ್ತಾ ಇರಿ ಹೆಲೋ ಇಂದು. ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆ ದಕ್ಷಿಣದಿಂದ. ಕ್ಯಾಮ್ರಾ ಪರ್ಸನ್ ಸಚಿನ್ ಹ್ಯಾಪಿ ಜೊತೆ.